ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಮೇಶ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ತ್ರಿವಿಕ್ರಮ್ ಬರ್ತ್ಡೇ ಸೆಲೆಬ್ರೇಷನ್ ನೋಡಿದರೆ ಅದ್ರ ನೆಕ್ಸ್ಟ್ ಡೇ ಆಗಿರೋದು ಇದು ವರಾಹದೇವರ ವಾರ್ಷಿಕೋತ್ಸವ. ನಮ್ಮ ಮಗನಿಗೆ ನಮಗೆ ಎರಡು ವರ್ಷ 8 ತಿಂಗಳಾಗಿತ್ತು. ನಾವು ಮೊದಲನೇ ಚೌಲ ನಾವೆಲ್ಲೂ ಮಾಡಿಸಿರಲಿಲ್ಲ. ನಮ್ಮದು ಹರಕೆ ಇರೋದ್ರಿಂದ ನಾವು ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಂತೂ ಆ ಟೈಮ್ ಬಂತು, ಹೋಗಿದ್ವಿ ನಾವು ಮನೆಗೆ. ದೇವರ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ಬೆಳಿಗ್ಗೆ 4:30-5 ಗಂಟೆ ಅಷ್ಟೊತ್ತು ಸುಮಾರು ಎದ್ವಿ. ಕ್ಷೌರಿಕರೆಲ್ಲ ಆಲ್ರೆಡಿ ಬಂದಿದ್ದರು. ನಮ್ಮ ತ್ರಿಶೂನಲ್ಲಿ ಕರ್ಕೊಂಡು ಹೋದ್ವಿ. ಅವನಂತೂ ಅರ್ಧ ನಿದ್ರೆಯಲ್ಲೇ ಇದ್ದ. ಅವನಿಗೆ ನಿದ್ರೆಯಲ್ಲೇ ಎಚ್ಚರ ಆಗಿರೋದ್ರಿಂದ ಅವನಿಗೆ ಏನೂ ಅಳ್ಳಿಲ್ಲ, ಏನೆಲ್ಲ ಸುಮ್ಮನೆ ನೋಡ್ತಾ ಇದ್ದ. ಒಂಥರ ಭಯ ಆಯ್ತು ಅವನಿಗೆ, ಸುಮ್ಮನೆ ಇದ್ದ. ನಮ್ಮ ತ್ರಿಶೂನ ಏಳಿಸ್ಕೊಂಡು ಕರ್ಕೊಂಡು ಬಂದೆ ನಾನು. ಅಲ್ಲಿ ದೇವರ ಪ್ರಸಾದ ಹಾಕ್ಕೊಂಡು ಹಾಗೆ ಕೆಳಗಡೆ ಕ್ಷೌರಿಕರೆಲ್ಲ ಬಂದಿದ್ದರು. ಅಲ್ಲೊಂದು ಟೆಂಟ್ ಹಾಕಿದ್ರು. ಚೌಲಕ್ಕೆ ಅಂತ ಒಂದು ಟೆಂಟ್ ಹಾಕ್ಸಿದ್ರು. ಒಂದು 61 ಜನ ಚೌಲ ಕೊಡೋಕ್ಕಿದ್ರು ಭಕ್ತಾದಿಗಳು ಎಲ್ಲ. ಅವ್ರವ್ರ ಹರಕೆ ಇಟ್ಕೊಂಡಿರೋರು. ಸೊ ಫಸ್ಟು ನನ್ನ ಮಗಂದು ಕರ್ಕೊಂಡು ಹೋದ್ವಿ ಕೆಳಗೆ. ಅವನಂತೂ ಸುಮ್ಮನೆ ಕೂತಿದ್ದ. ಅವನಿಗೆ ನಿದ್ರೆಯಲ್ಲಿ ಎದ್ದಿರೋದ್ರಿಂದ ಅವನಿಗೆ ಏನು ಅಂತಲೇ ಗೊತ್ತಾಗ್ತಿರಲಿಲ್ಲ. ಸೈಲೆಂಟಾಗಿ ಕೂತಿದ್ದ. ಇಡೀ ತಲೆ ಕೂದಲು ತೆಗಿಯೋ ತನಕ ಸೈಲೆಂಟ್. ಕೂದಲೆಲ್ಲ ತೆಗೆಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಅಷ್ಟಾಗೋ ತನಕ 7:30-8 ಗಂಟೆ ಆಗೋಗಿತ್ತು. ಪೂಜೆಗೆಲ್ಲ ರೆಡಿ ಮಾಡಿದರು. ಎಲ್ಲ ರೆಡಿಯಾಗಿ ಬಂದು ಎಲ್ಲ ಒಂದೊಂದು ಭಕ್ತಿಗೀತೆ ಹೇಳಿದ್ವಿ. साधकं कलाधरावतंसकं विलासिलोकरक्षकं अनायकैकनायकं विनाशिदेवदैत्यकं तथाशुभाशुनाशुदे शिधरगजचर्माम्बर गङ्गाजलहरणे सुन्दर सुरहर गौरी मनोहर जय परमेश्वरने ಹನ್ನೊಂದುವರೆ ಸುಮಾರು ಪೂಜೆ ಸ್ಟಾರ್ಟ್ ಆಯಿತು. ಎಲ್ಲರೂ ಬಂದಿದ್ದರು. ಪೂಜೆ ಎಲ್ಲ ಚೆನ್ನಾಗಿ ಅಷ್ಟೊತ್ತಿಗೆ ನಮ್ಮ ತ್ರಿಶು ಅಂತೂ ನಿದ್ರೆ ಮಾಡ್ತಾ ಇದ್ದಿದ್ದ. ಅವನು ಬೆಳಿಗ್ಗೆ ಬೇಗ ಎದ್ದಿದ್ನಲ್ಲ, ಅವನಿಗೆ ನಿದ್ರೆ ಅಂತೂ ಸರಿಯಾಗಬೇಕು. ನಿದ್ರೆ ಸರಿ ಆಗಲಿಲ್ಲ ಅಂದರೆ ಅವನಂತೂ ಅಳ್ತಾ ಇರ್ತಾನೆ ದಿನ ಇಡೀ. ಸೊ ಅವನಂತೂ ಆರಾಮಾಗಿ ಮಲ್ಕೊಂಡಿದ್ದ ಆ ಟೈಮಲ್ಲಿ. ಸೊ ಅವ್ನು ಕರ್ಕೊಂಡು ಬರೋಕ್ಕಾಗಿಲ್ಲ. ಹರಕೆ, ಪೂಜೆ, ತುಲಾಭಾರ ಸೇವೆ, ಚೌಲ, ತುಂಬ ಜನ ಭಕ್ತಾದಿಗಳು ಈ ಥರ ಹರಕೆಲ್ಲ ಹೇಳ್ಕೊಂಡಿದ್ರು. ಸೊ ಅಂಥವರೆಲ್ಲ ಬಂದು ಹರಕೆನ ತೀರಿಸಿ ಪ್ರಸಾದ ತಗೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋದರು. ತುಂಬ ಜನ ಸೇರಿದರು. ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿ ಆಗಿತ್ತು. ಜೀವನದ ಎಲ್ಲ ಆಗು ಹೋಗುಗಳಿಗೆ ಅದರದ್ದೇ ಆದ ಒಂದು ಟೈಮ್ ಅಂತ ಇರುತ್ತೆ. ಸೊ ನಾವು ಆ ಟೈಮ್ಗೋಸ್ಕರ ವೇಟ್ ಮಾಡಬೇಕಾಗತ್ತೆ. ಸೊ ಅದು ನಾನು ಜಾಸ್ತಿ ಬಿಲೀವ್ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.